ಉತ್ತರ ಕರ್ನಾಟಕ ಶೈಲಿಯ ಬದ್ನಿಕಾಯಿ ಹೆಣ್ಗಾಯಿ ಮಾಡೋಣಂತ ಬರ್ರಿ ಇವತ್ತ. ಸಖತ್ತಾಗಿ ಆಗ್ತೈತಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಬದ್ನಿಕಾಯಿನ ನಮ್ಗೆ ಎಣ್ಗಾಯಿ ಯಾವ ರೀತಿ ಬೇಕೋ ಆ ಶೇಪ್ನಾಗ ಕಟ್ ಮಾಡಿಕೊಂಡು ನೀರೊಳಗೆ ಉಪ್ಪು ಹಾಕ್ಕೊಂಡು ಇಟ್ಕೊಂಡು ಅದ್ರೊಳಗೆ ಹಾಕಿಟ್ಕೊರಿ. ಯಾಕಂದ್ರೆ ಬದ್ನಿಕಾಯಿ ಬೇಗ ಕರ್ರಗಾಗತ್ತೆ. ಹಿಂಗೆ ಉಪ್ಪು ನೀರೊಳಗೆ ಹಾಕಿಟ್ಕೊಂಡ್ರೆ ಕರ್ರಗಾಗಂಗಿಲ್ಲ. ಇದು ಒಂದು ಟಿಪ್ಸ್. ಓಕೆ, ಇನ್ನೊಂದು ಕಡೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಾಗುವಷ್ಟು ಶೇಂಗಾ ಹಾಕ್ಕೊಂಡೀನಿ. ಒಂದು ಅರ್ಧಕ್ಕಿಂತ ಅರ್ಧ ಬಟ್ಲು ಅಂದ್ರೆ ಗಿರ್ದ ಬಟ್ಲು ಕೊಬ್ಬರಿ ಹಾಕ್ಕೊಂಡೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ಪೂನ್ ಎಳ್ಳು, ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಫ್ರೈ ಮಾಡ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಶುಂಠಿ, ಉಪ್ಪು, ಖಾರದ ಪುಡಿ, ಒಂದು ಸ್ವಲ್ಪ ಬೆಲ್ಲ, ಗುರಳ್ ಪುಡಿ, ಅರಿಶಿಣದ ಪುಡಿ ಎಲ್ಲ ಹಾಕ್ಕೊಂಡು ಚಂದಂಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರ್ರಿ. ಹಿಂಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನೇನು ಮಾಡ್ತೀನಿ, ಕಟ್ ಮಾಡಿರುವಂತಹ ಬದ್ನಿಕಾಯಿ ಒಳಗೆ ಚಂದಂಗೆ ತುಂಬ್ಕೋತೀನಿ. ಎಲ್ಲ ಕಡೆ ಎರಡೂ ಕಡೆ ಹತ್ಕೋಬೇಕಿದೆ ಚಂದಂಗೆ ಮಸಾಲ ಹಂಗೆ ತುಂಬಿಟ್ಕೋತೀನಿ. ಇದೇ ರೀತಿ ಎಲ್ಲ ಬದ್ನಿಕಾಯಿನೂ ತುಂಬಿಟ್ಕೊಂಡೇನಿ. ಹಿಂಗೆ ತುಂಬಿಟ್ಕೊಂಡಾದ್ಮೇಲೆ ಇನ್ನೊಂದು ಅದ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತೈತಿ. ಇದಕ್ಕೆ ಎಣ್ಣೆ ತಗೊಂಡು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈ ಒಂದು ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು, ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು. ಹಾಕ್ಕೊಂಡು ಒಂದು 2 ನಿಮಿಷ ಸಿಮ್ಮಲ್ಲೇ ಇದನ್ನು ಕೈಯಾಡಿಸ್ದೆ ಮುಚ್ಚಿಡಬೇಕಾಗತ್ತೆ. ಆಮೇಲೆ ಒಂದು 2 ನಿಮಿಷ ಆದಮೇಲೆ ಉಳಿದಿರುವಂತಹ ಮಸಾಲ ಏನಿರುತ್ತಲ್ಲ